ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪ್ರವೀಣ್ ರಾವ್ ಅವರು ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ನನ್ನ ಜೊತೆ. ಪ್ರವೀಣ್ ರಾವ್, ಬೆಳಗ್ಗೆಯಿಂದ ಈ ಆಡಿಯೋ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಒಂದು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಬಿಜೆಪಿಯಲ್ಲಿ. BY ವಿಜೇಂದ್ರ ಅವರನ್ನ ಬದಲಾಯಿಸಬೇಕು ಇನ್ನು ಕೆಲವು ದಿನಗಳಲ್ಲಿ, ಇನ್ನು ಕೆಲವು ತಿಂಗಳಲ್ಲಿ ಅಂತ ಹೇಳಿರ್ತಕ್ಕಂಥ ಒಂದು ಆಡಿಯೋ. ಸಡನ್ ಆಗಿ ಬದಲಾಯಿಸಿದ್ರೆ ತೊಂದರೆ ಆಗತ್ತೆ, ಪಕ್ಷದ ಮೇಲೆ ಲಿಂಗಾಯತ ವೋಟ್ ಬ್ಯಾಂಕ್ಗಳು ಒಡೆದೋಗ್ತವೆ. ಸೊ ಹಂತ ಹಂತವಾಗಿ ಬದಲಾಯಿಸು ಅನ್ನುವಂಥ ಒಂದು ಸಂದೇಶ ಆ ಆಡಿಯೋದಲ್ಲಿತ್ತು. ಸೊ ಇವಾಗ ಅವರು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಾದ್ರೆ ಏನಿದೆ ಪ್ರವೀಣ್ ರಾವ್? ಮಹಾದೇವ, ಇವತ್ತು ಬೆಳಗಿನಿಂದ ಕೂಡ ನೀವು ಈಗಾಗಲೇ ಹೇಳಿರುವ ಪ್ರಕಾರವಾಗಿ ಬೆಳಗಿನಿಂದ ಕೂಡ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಆಡಿಯೋ ವಿಚಾರ ದೊಡ್ಡ ಮಟ್ಟಿಗಿನ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಕೇಂದ್ರ ಸಚಿವರು ಆಗಿರ್ತಕ್ಕಂತಹ DV ಸದಾನಂದ ಗೌಡರು ಹೇಳಿದ್ದಾರೆ ಅನ್ನಲಾದಂತಹ ಒಂದು ಆಡಿಯೋ. ಆ ಆಡಿಯೋದಲ್ಲಿ ಅವರು ಹೇಳಿರ್ತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿ ಇಲ್ಲಿ ಗಮನ ಸೆಳೆದಿರ್ತಕ್ಕಂಥದ್ದು. ಅದರಲ್ಲಿ ಅವರು ಕೇಂದ್ರದ ಯಾವುದೋ ಒಂದು ನಾಯಕರ ಜೊತೆ ಮಾತಾಡ್ತಾ ಹೇಳ್ತಾರೆ, ರಾಜ್ಯದ BJP ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರನ್ನ ಇನ್ನೊಂದು 2-3 ತಿಂಗಳಲ್ಲಿ, ಅಂದರೆ ಅಕ್ಟೋಬರ್ ತಿಂಗಳಿಗೆ ಅವರು ಅಧಿಕಾರವನ್ನು ವಹಿಸಿಕೊಂಡು ರಾಜ್ಯ BJP ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು 3 ವರ್ಷಗಳು ಕಂಪ್ಲೀಟ್ ಆಗ್ತವೆ. ಆ ಸಂದರ್ಭದಲ್ಲಿ ಅವರನ್ನು ಅಲ್ಲಿಂದ ಕಿತ್ತು ಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಅನ್ನಲಾದಂತಹ ಒಂದು ಆಡಿಯೋ ದೊಡ್ಡ ಸಂಚಲನವನ್ನು ಒಂದು ರಾಜ್ಯ ರಾಜಕಾರಣದಲ್ಲಿ ಆ ಒಂದು ಸಂಚಲನವನ್ನು ಮೂಡಿಸಿತ್ತು. ಅದರಲ್ಲಿ ಅವ್ರು ಹೇಳಿರುವಂಥದ್ದು, ಈಗ ತಕ್ಷಣಕ್ಕೆ ವಿಜೇಂದ್ರ ಅವರನ್ನ ಈ ಒಂದು ಅಧ್ಯಕ್ಷ ಸ್ಥಾನದಿಂದ ತೆಗೆದು ಹಾಕಿದ್ರೆ ಅದರಿಂದ ಸಾಕಷ್ಟು ಪರಿಣಾಮ BJP ಪಕ್ಷದ ಮೇಲೆ ಬೀಳಲಿಕ್ಕಿದೆ. ಯಾಕಂದರೆ ಲಿಂಗಾಯತ ವೋಟ್ ಬ್ಯಾಂಕ್ ಏನಿದೆ ಅದಕ್ಕೆ ಧಕ್ಕೆ ಆಗ್ಬೋದು, ಪಕ್ಷದಕ್ಕೆ ಒಂದು ಹಿತದೃಷ್ಟಿಯಿಂದ ಇದು ಸರಿಯಾಗಲಿಕ್ಕಿಲ್ಲ. ಆದರೆ 3 ತಿಂಗಳು, ಇನ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ತನಕ ನೋಡಿ, ಆ ನಂತರದಲ್ಲಿ ಅಕ್ಟೋಬರ್ನಲ್ಲಿ ಅವರನ್ನು ಪಕ್ಷದಿಂದ ಅಂದರೆ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕುವಂಥದ್ದು ಅನ್ನುವಂತಹ ಮಾತನ್ನು ಅವರು ಆ ಒಂದು ಆಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ದೊಡ್ಡ ಚರ್ಚೆಗಳಾದವು. ಯಾಕಂದರೆ ಸದಾನಂದ ಗೌಡರು ಕೂಡ BJPಯಲ್ಲಿ ನಾಯಕರಾಗಿರ್ತಕ್ಕಂಥವ್ರು. ಮತ್ತು ಸದಾನಂದ ಗೌಡರ ವಿಚಾರವಾಗಿ ಹೇಳೋದೇ ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅವರ ಒಂದು ಮಾತುಗಳು ಒಂದು ಚರ್ಚೆಗಳೇ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅಡ್ಡ ಮತದಾನ ಏನಾಯಿತು, ಆ ಸಂದರ್ಭದಲ್ಲೂ ಸಹಿತ ಸದಾನಂದ ಗೌಡರು ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ರು. ನಾನು ಅಧ್ಯಕ್ಷರಿಗೆ ಹೇಳಿದ್ದೆ, ಇದು ಈ ಥರ ಒಂದು ನಡೀತಾ ಇದೆ, ಅಡ್ಡ ಮತದಾನ ಆಗಬಹುದು, BJPಯ ಕ್ಯಾಂಡಿಡೇಟ್ ಏನಿದ್ದಾರೆ MLC ಕ್ಯಾಂಡಿಡೇಟು ಸೋಲುವಂಥ ಸಾಧ್ಯತೆಗಳಿದ್ದಾವೆ, ಎಲ್ಲವನ್ನೂ ಕೊಟ್ಟಿದ್ದೆ, ಆದರೆ ಅವರು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥ ಮಾತನ್ನು ಕೂಡ ಸದಾನಂದ ಗೌಡರು ಹೇಳಿದರು. ಅದೆಲ್ಲವೂ ಕೂಡ ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲೇ ಈ ರೀತಿಯ ಒಂದು ಆಡಿಯೋ ಸ್ಫೋಟ ಆಗಿರುವಂಥದ್ದು. ಅದು BJPಯ ದೃಷ್ಟಿಯಿಂದ ಕೂಡ ದೊಡ್ಡ ಮಟ್ಟಿಗಿನ ಒಂದು ರೀತಿಯ ಚರ್ಚೆಗೆ ಕಾರಣ ಆಗಿರುವಂಥದ್ದು ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಇದಲ್ಲ ಅಂತೇಳಿ. ಯಾಕಂದರೆ ವಿಜಯೇಂದ್ರ ಅವರು ಅಧ್ಯಕ್ಷರಾದ ನಂತರದಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಕೂಡ ಅನೇಕ ಬಣಗಳು ಇಲ್ಲಿ ನಾವು ನೋಡ್ತೇವೆ. ಯಾವತ್ತೂ ಕೂಡ ಒಂದು ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬಣಗಳಾಗುವಂಥದ್ದು ಸಾಧಾರಣವಾಗಿರ್ತಕ್ಕಂತಹ ರಾಜಕಾರಣದಲ್ಲಿ ನಾವು ನೋಡ್ಬೋದು. ಆದರೆ ಇಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂತಹ BJPಯಲ್ಲೇ ಬೇರೆ ಬೇರೆ ಬಣಗಳಾಗಿ ಒಬ್ಬರು ಕಾಲು ಒಬ್ಬರು ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ಯತ್ನಾಳ್ ಅವರ ಪ್ರಕರಣವನ್ನೇ ನೋಡಿದ್ದೇವೆ. ಅವರಂತೂ ನೇರ ಈ ಸದಾನಂದ ಗೌಡರು ಇಂಡೈರೆಕ್ಟಾಗಿ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯತ್ನಾಳ್ ಅವರಂತೂ ನೇರ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಮೇಲೆ ಒಂದು ವಾಗ್ಬಾಣಗಳನ್ನು ಪ್ರಯೋಗ ಮಾಡಿ ಅವರನ್ನು ಪಕ್ಷದಿಂದ ಹೊರಗಡೆ ಹಾಕಿದ್ರು. ಅದು ಕೂಡ ಸಸ್ಪೆಂಡ್ ಮಾಡಿದ್ರು. ಅದು ಕೂಡ ನಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ಇಲ್ಲಿ ಸದಾನಂದ ಗೌಡರು ಇವತ್ತು ಹೇಳಿರುವಂಥ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆಗೆ ಆಗ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಕರ್ತರು ಸದಾನಂದ ಗೌಡರ ಹತ್ರ ಸ್ಪಷ್ಟೀಕರಣವನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದಂಥ ಸಂದರ್ಭದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಭಾಳ ದಿಟ್ಟವಾಗಿ ಹೇಳ್ತಾರೆ, ಇದು ನನ್ನ ಆಡಿಯೋ ಅಲ್ಲವೇ ಅಲ್ಲ, ನನ್ನದು ಅಲ್ಲದಂಥ ಆಡಿಯೋದ ಬಗ್ಗೆ ನಾನೇಕೆ ಎಕ್ಸ್ಪ್ಲನೇಷನ್ ಕೊಡಲಿ, ನಾನೇಕೆ ಸ್ಪಷ್ಟೀಕರಣ ಕೊಡಲಿ, 1000 ಜನ 1000 ಹೇಳಿ ಸಾಯ್ತಾರೆ. ಹಿಂಗೆ ಮಾತಾಡಿದ್ದಾರೆ ಅವರು. 1000 ಜನ 1000 ಹೇಳಿ ಸಾಯ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಯಾರಿಗೆ ಉತ್ತರ ಕೊಡಬೇಕು, ಯಾರಿಗೆ ಸ್ಪಷ್ಟೀಕರಣ ಕೊಡಬೇಕು ಅವ್ರಿಗೆ ಕೊಡ್ತೇನೆ. ಒಂದು ವೇಳೆ ಹೈಕಮಾಂಡ್ನವ್ರು ಏನಾದರೂ ನನಗೆ ಕೇಳಿದ್ದೇ ಆದರೆ ಅವರಿಗೆ ಸ್ಪಷ್ಟೀಕರಣವನ್ನು ಕೊಡ್ತೇನೆ. ಎಲ್ಲರ ಎದುರುಗಡೆ ನಾನು ಕೊಡಬೇಕಾಗಿರ್ತಕ್ಕಂಥ ಅಗತ್ಯ ನನಗಿಲ್ಲ. ಒಂದು ವೇಳೆ ನಾನೇನಾದರೂ ಕಳ್ಳಾಗಿದ್ದಿದ್ರೆ ಪತ್ರಕರ್ತರನ್ನ ಯಾರನ್ನೂ ಕೂಡ ಒಳಗಡೆ ಬಿಟ್ಕೊಳ್ತಾನೆ ಇರಲಿಲ್ಲ, ಬಾಗಿಲು ತೆಗಿತಾನೆ ಇರಲಿಲ್ಲ. ಆದರೆ ನಾನು ನಿಮ್ಮೆಲ್ಲರನ್ನೂ ಕೂಡ ಕರೆದು ಮಾತಾಡ್ತಾ ಇದ್ದೀನಿ ಅಂದರೆ ಪತ್ರಕರ್ತರ ಕುರಿತು ಅವ್ರು ಹೇಳಿರುವಂಥದ್ದು, ನಿಮ್ಮನ್ನು ಕರೆದು ಮಾತಾಡ್ತಾ ಇದ್ದೀನಿ ಅಂತಂದರೆ
ನನಗೆ ಆ ಧೈರ್ಯ ಇದೆ, ನಂದು ಅಲ್ವೇ ಅಲ್ಲ ಇದು ಆಡಿಯೋ, ಬೇಕಂತಲೇ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ತೇಜವಧೆ ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಸದಾನಂದ ಗೌಡರು ಹೇಳ್ತಾರೆ. ಅವರು ಈ ಆಡಿಯೋ ವಿಚಾರದಲ್ಲಿ ಈಗ ಚರ್ಚೆ ಆಗ್ತಾ ಇರ್ಬೋದು, ಹಿಂದೆ ಕೂಡ ಅವ್ರದ್ದು ಸದಾನಂದ ಗೌಡ್ರದ್ದು ಅಂತ ಹೇಳಲಾದಂಥ ಒಂದು ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲೂ ಹಾಗೆ ಹೇಳಿದರು, ಇದನ್ನು ಮಾರ್ಫಿಂಗ್ ಮಾಡಿ ಹಾಕಿರುವಂಥ ವಿಡಿಯೋ ಅನ್ನುವಂಥ ಮಾತನ್ನು ಕೂಡ ಹಿಂದೆ ಹೇಳಿದ್ದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಬೋದು. ಈಗ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಅಕ್ಟೋಬರ್ದಲ್ಲಿ ಕಿತ್ತಾಕಬೇಕು ಅನ್ನುವಂತಹ ಒಂದು ಆಡಿಯೋ ಏನು ಈಗ ರಿಲೀಸ್ ಆಗಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ಇವತ್ತು ಹೇಳ್ತಾ ಇರುವಂಥದ್ದು, ನನ್ನ ಆಡಿಯೋ ಅಲ್ವೇ ಅಲ್ಲ, ನಾನು ಇದಕ್ಕೆ ಸ್ಪಷ್ಟೀಕರಣ ಕೊಡೋದು ಅಗತ್ಯವೇ ಇಲ್ಲ, ತನಿಖೆ ಏನಾದರೂ ಮಾಡಿಸ್ತೀರಾ ಅಂತೇಳಿ ಪತ್ರಕರ್ತರು ಕೇಳಿದಾಗ, ನಾನ್ಯಾಕೆ ತನಿಖೆ ಮಾಡಿಸ್ಲಿ, ಬೇಕಾದ್ರೆ ನೀವೇ ಮಾಡಿ, ಯಾಕಂದರೆ ನಿಮ್ಮ ಮಾಧ್ಯಮಗಳಲ್ಲೇ ಇದು ಬಂದಿರತಕ್ಕಂಥದ್ದು, ನೀವೇ ತನಿಖೆ ಮಾಡಿ ಅನ್ನುವಂಥ ಮಾತನ್ನು ಕೂಡ ಸದಾನಂದ ಗೌಡರು ಇವತ್ತು ಹೇಳಿರುವಂಥದ್ದು. ಇದು ಬಿ ಜೆ ಪಿಯ ಒಂದು ಆಂತರಿಕವಾಗಿ ಏನು ನಡೀತಾ ಇದೆ, ಒಳಗೆ ಯಾವ ರೀತಿ ಕೊತ್ತ ಕುದೀತಾ ಇದೆ, ಬಣಗಳು ಒಬ್ಬರ ಮೇಲೆ ಒಬ್ಬರು ಯಾವ ರೀತಿ ಕೆಸರೆಚಾಟ ಮಾಡ್ತಾ ಇದ್ದಾರೆ, ಅದೆಲ್ಲದಕ್ಕೂ ಕೂಡ ಇಂತಹ ಘಟನಾವಣೆಗಳು. ಇದು ಕೇವಲ ಸದಾನಂದ ಗೌಡರ ವಿಚಾರದಲ್ಲ, ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಅದರಲ್ಲೂ ಅಡ್ಡ ಮತದಾನ ಆದ ನಂತರದಲ್ಲೂ ಕೂಡ, ಈ ವಿಧಾನ ಪರಿಷತ್ ಚುನಾವಣೆಗೆ ಇತ್ತೀಚೆಗೆ ನಡೆದಂಥ ಚುನಾವಣೆ ನಂತರದಲ್ಲೂ ಕೂಡ ನಂತರದಲ್ಲಂತೂ ಕೂಡ ಬಿ ಜೆ ಪಿಯಲ್ಲಿ ದೊಡ್ಡ ಮಟ್ಟಿಗಿನ ಒಂದು ಭಿನ್ನಾಭಿಪ್ರಾಯಗಳು, ಬಿರುಕುಗಳು, ಬಣ ಬಡಿದಾಟ ಎಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು. ಈ ಒಂದು ಬಣ ರಾಜಕಾರಣದಿಂದ ಕಮಲದ ಕರ್ನಾಟಕದ ಈ ಬಿ ಜೆ ಪಿ ಪಾಳ್ಯದಲ್ಲಿ ದೊಡ್ಡ ತಲ್ಲ ಉಂಟಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಕೂಡ ಇದು ದೊಡ್ಡ ಒಂದು ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಇಡೀ ದೇಶಾದ್ಯಂತ ಹೈಕಮಾಂಡ್ ಯಾವ ರೀತಿ, ಬಿ ಜೆ ಪಿ ಹೈಕಮಾಂಡ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಎಲ್ಲ ಒಂದೊಂದೇ ರಾಜ್ಯಗಳನ್ನು ಗೆದ್ಕೊಂಡು ಬರ್ತಾ ಇದೆ, ಅದೆಲ್ಲವೂ ಕೂಡ ನಡೀತಾ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದಂಥ ದೊಡ್ಡ ಈ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ಮೊದಲು ಇದು ಒಂದು ದೊಡ್ಡ ಮಟ್ಟಿಗಿನ ಒಂದು ಸಂಚಲನ. ಪ್ರವೀಣ್ ರಾವ್ ಎಸ್, ನಿಮ್ಮಿಂದ ಮತ್ತೆ ನಾನು ಅಪ್ಡೇಟ್ ಪಡೆದುಕೊಳ್ತೀನಿ. ಸೊ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.